ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ, ಇವತ್ತು ನೀವು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಹೊರಟಿರೋದು ಯಾವ ನ್ಯಾಯ? ನೀವು ಮುಖ್ಯಮಂತ್ರಿ ಆದಾಗಲಿದ್ದನು ಇವತ್ತು ನಮ್ಮ ವಾಲ್ಮೀಕಿ ಸಮಾಜದ ತಾಳ್ಮೆಯನ್ನು ಪರೀಕ್ಷೆ ಮಾಡಕ್ಕೆ ಹೊರಟಿದ್ದೀರಿ. ವಾಲ್ಮೀಕಿ ಸಮಾಜದ ಹಣವನ್ನು ತಿಂದು ತೆಗೆದಿರಿ. ಇವತ್ತು SC TSP ಹಣವನ್ನು ಕೂಡ ಬಿಟ್ಟಿ ಭಾಗಗಳಿಗೆ ಉಪಯೋಗಿಸಿಕೊಂಡು ಇವತ್ತು ನಮ್ಮ ಕೇರಿಗಳಿಗೆ ಹಟ್ಟಿಗಳಿಗೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಕೂಡ ನೀವು ಮಾಡಿಲ್ಲ. ಅದರ ಜೊತೆಗೆ ಇವತ್ತು ಕೊಪ್ಪಳದಲ್ಲಿ ನಮ್ಮ ಗವಿಸಿದ್ದಪ್ಪನ ಹತ್ಯೆ ಆದರೂ ಕೂಡ ಇವತ್ತು ಅವರ ತಂದೆ ತಾಯಿ ಮೇಲೆ ಫೋಕ್ಸೋ ಕೇಸ್ ಹಾಕಿ ಅವರ ವಿರುದ್ಧ ಕೂಡ ನೀವು ನಮ್ಮ ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದ್ರಿ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ, ಇವತ್ತು ನೀವು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಹೊರಟಿದ್ದೀರಿ? ಇವತ್ತು ನೀವೇನು ಸಂವಿಧಾನವನ್ನು ಸೃಷ್ಟಿ ಮಾಡಲು ಹೊರಟಿದ್ದೀರಾ ಅಥವಾ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡಲು ಹೊರಟಿದ್ದೀರಾ ಅಥವಾ ಹೊಸ ಹೊಸ ಧರ್ಮಗಳನ್ನು ಸೃಷ್ಟಿ ಮಾಡಲು ಹೊರಟಿದ್ದೀರಾ? ಈ ಹಿಂದೆ ಇದ್ದಂಥ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು, HD ದೇವೇಗೌಡ ಆಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಸದಾನಂದ ಗೌಡ ಆಗಿರ್ಬೋದು, SM ಕೃಷ್ಣ ಅವರಿರ್ಬೋದು, ಇನ್ನಿದ್ದಂಥ ಯಾವುದೇ ಮುಖ್ಯಮಂತ್ರಿಗಳು ಅವರವರ ಜಾತಿಗಳನ್ನು SC STಗೆ ಸೇರಿಸಲು ಯಾರೂ ಇಚ್ಛೆ ಪಡಲಿಲ್ಲ. ಆದರೆ ನೀವು ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯನವರಾಗಿ ಇವತ್ತು ಎಷ್ಟಿಗೆ ಇವತ್ತು ನಿಮ್ಮ ಕುರುಬ ಸಮಾಜವನ್ನು ಸೇರಿಸಲು ಹೊರಟಿರೋದು ಯಾವ ನ್ಯಾಯ? ಒಂದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಇವತ್ತು ತಾವೇನು ಪರಿಶಿಷ್ಟ ಪಂಗಡ ಸಚಿವರಾದ ಮಂತ್ರಿಗಳು ಇವತ್ತು ಪರಿಶಿಷ್ಟ ಪಂಗಡಗಳಿಗಿನ ಬರುವ ಜಾತಿಗಳ ಸಭೆ ಕರೆದು ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಿತ್ತು. ಇವತ್ತೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಪರಿಶಿಷ್ಟ ಪಂಗಡದ ಸಚಿವರಾದ ಕುರುಬ ಸಮಾಜದ ಮುಖ್ಯಮಂತ್ರಿಯಾಗಿ ಇವತ್ತು ಕುರುಬ ಸಮಾಜವನ್ನು ನೀವು ಸೇರ್ಪಡೆ ಮಾಡಲು ಹೊರಟಿರೋದು ಯಾವ ನ್ಯಾಯ? ಇದು ಸಭೆ ಕರೆದ್ರೆ ಎಷ್ಟು ಸರಿ? ರಾಜ್ಯದ 15 ST ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದು ಬಂದಂಥ ಕಾಂಗ್ರೆಸ್ನ 15 ಜನ ಶಾಸಕರುಗಳೇ, ಇವತ್ತು ನೀವು ಕಣ್ಣು ಮುಂದೆ ಇಷ್ಟು ಎದುರಿಗೆ ನಿಮ್ಮ ಒಂದು ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ವಾಲ್ಮೀಕಿ ಸಮಾಜವನ್ನು ಕಣ್ಣಾರೆ ತುಳಿತಿದ್ದಾರೆ. ಇವತ್ತು ನೀವು ಬಾಯಿ ಮುಚ್ಚಿಕೊಂಡು ಕುಳಿತಿರೋದು ನೋಡಿದ್ರೆ ಇವತ್ತು ಅಧಿಕಾರಕ್ಕೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ವಾಲ್ಮೀಕಿ ಸಮಾಜ ನೀವು ಬಲಿ ಕೊಡ್ತಾ ಇದ್ದೀರಿ. ಇವತ್ತು ನಿಮ್ಮ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಹೊರಟಿದ್ರು ಕೂಡ ನೀವು ಕಣ್ಣು ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಬಾಯಿ ಮುಚ್ಕೊಂಡು ಕುಳಿತಿರಪ್ಪ ಅಂತಂದ್ರೆ ಇದಕ್ಕೆ ನಿಮಗೆ ಬೇಕಾಗಿರೋದು ವಾಲ್ಮೀಕಿ ಸಮಾಜ ಅಥವಾ ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ಜಾತಿ ಕಾಪಾಡೋ ಉದ್ದೇಶ ನಿಮಗಿಲ್ಲ. ನಿಮಗೆ ಬೇಕಾಗಿರೋದು ಒಂದೇ, ನಿಮ್ಗೆ ಅಧಿಕಾರ. ಇವತ್ತು ನಾನು ನಮ್ಮ ಸಮಾಜದ, ಇವತ್ತು ನಮ್ಮ ಎಲ್ಲ ವಾಲ್ಮೀಕಿ ಸಮಾಜ ಪರವಾಗಿ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೀವು ಈ ಕೂಡಲೇ ಧ್ವನಿ ಎತ್ತದ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ಮ 15 ಜನ ಶಾಸಕರಿಗೂ ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಧಿಕ್ಕಾರ ನಾವು ಕೂಗ್ತೀವಿ. ನಿಮ್ಮ 15 ಶಾಸಕರ ಮನೆ ಮುಂದೆ ಬಂದು ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಪ್ರತಿಭಟನೆ ಮಾಡ್ತೀವಿ ಅಂತಂದು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇವತ್ತು ಮತ್ತೊಮ್ಮೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಿಮ್ಗೆ ಹೇಳ್ತೀನಿ, ನೀವು ನಮ್ಮ ವಾಲ್ಮೀಕಿ ಸಮಾಜನ ಕೆಣಕಂತ ಕೆಲಸ ಮಾಡ್ತಾ ಇದ್ರಿ. ನಮ್ಮ ವಾಲ್ಮೀಕಿ ಸಮಾಜದ ಜೇನುಗೂಡಿಗೆ ನೀವು ಕೈ ಹಾಕಿ ಇವತ್ತು ನಮ್ಮನ್ನು ರೊಚ್ಚಿಗೆಬ್ಬಿಸಂತ ಕೆಲಸ ಮಾಡ್ತಿದ್ರಿ. ಇವತ್ತು ನಮ್ಮ ವಾಲ್ಮೀಕಿ ಸಮಾಜ ಏನಾದ್ರು ರೊಚ್ಚಿಗೆದ್ರೆ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿ ಇವತ್ತು ನಮ್ಮ ನಾಯಕರ ಮತ್ತು ನಮ್ಮ ವಾಲ್ಮೀಕಿ ಸಮಾಜದ ಇವತ್ತು ಶಕ್ತಿ ಏನೋ ಬಂದು ಈ ರಾಜ್ಯಕ್ಕೆ ತೋರಿಸ್ತೀವಿ. ಈ ಬಗ್ಗೆ ಈ ಕೂಡಲೇ ನಿಮ್ಗೆ ಒಂದು ಎಚ್ಚರಿಕೆ ಸಂದೇಶ ಕೊಡ್ತೀವಿ. ನಿಮ್ಮ ಏನು ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಲು ಹೊರಟಿದ್ದಾರೆ, ಈ ಕೂಡಲೇ ಅದನ್ನ ನೀವು ವಾಪಸ್ ತೆಗೆದುಕೊಂಡು ನಿಮ್ಮ ಕುರುಬ ಸಮಾಜವನ್ನು ನೀವು ಎಷ್ಟಿಗೆ ಸೇರಿಸಲು ನೀವು ತೀರ್ಮಾನ ಮಾಡಿದ್ರೆ ಅದನ್ನ ಈ ಕೂಡಲೇ ಕೈ ಬಿಡಬೇಕಂತ ಮತ್ತೊಮ್ಮೆ ನಾವು ಎಚ್ಚರಿಕೆ ಕೊಡ್ತಾ ಇವತ್ತು ವಾಲ್ಮೀಕಿ ಸಮಾಜದ ಪರವಾಗಿ ನಿಲ್ತೀವಿ. ಜೈ ವಾಲ್ಮೀಕಿ, ಜೈ ಭೀಮ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.